ಹಾಯ್ ಹಲೋ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತು ಫ್ರೆಂಡ್ಸ್, ನಮ್ಮ ರೀಸೆಂಟಲ್ಲಿ ಅಪ್ಡೇಟ್ ಆದ ನಂತರ ನಿಮಗೆ ಕರ್ನಾಟಕ ಟ್ರಾಫಿಕ್ ಮೋಡನ್ನು ಹೇಗೆ ಹಾಕೊಳ್ಳೋದಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ನೀವು ಥಂಬ್ನೇಲ್ನಲ್ಲಿ ನೋಡಿ ಗೊತ್ತಾಗಿರ್ಬೋದು. ನಾನು ಇವತ್ತು ನಿಮ್ಮ ಕರ್ನಾಟಕ ಟ್ರಾಫಿಕ್ ಮೋಡನ್ನು ಹಾಕೊಳ್ಳೋದು ಫುಲ್ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಇವತ್ತಿನ ಈ ವಿಡಿಯೋನ ಸ್ಕಿಪ್ ಮಾಡೋದೇ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಟ್ರಾಫಿಕ್ ಮೋಡ್ ಹೇಗೆ ಹಾಕೊಳ್ಳೋದಂಥ ವಿಡಿಯೋನ ಶುರು ಮಾಡೋಣ. ಈ ಶುರು ಮಾಡೋಕ್ಕಿಂತ ಮುಂಚೆ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಮೊದಲು ಇದರ ರಿವ್ಯೂ ಮಾಡೋಣ, ಅದಾದ ನಂತರ ನಿಮಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಕರ್ನಾಟಕ ಟ್ರಾಫಿಕ್ ಮೋಡಲ್ಲಿ ನಿಮಗೆ ನಮ್ಮ ಎಲ್ಲ KSRTCಯ ಬಸ್ಗಳು ಇಲ್ಲಿ ಕಂಡು ಬರ್ತದೆ. ನೋಡ್ತಾ ಇರ್ಬೋದು ನೀವು. ಅಂಬಾರಿ ಉತ್ಸವ ಕೂಡ ಬಸ್ ನಿಮಗೆ ಈ ಟ್ರಾಫಿಕ್ ಮೋಡಲ್ಲಿ ಸಿಗುತ್ತೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಮತ್ತು ನಿಮಗೆ ಹಿಂದ್ಗಡೆ KSRTC ಕೂಡ ನಿಂತಿದೆ, ನೋಡ್ತಾ ಇರ್ಬೋದು. ಬೆಂಗಳೂರು ಟು ತಿರುಪತಿ KSRTC ಕೂಡ ಹಿಂದ್ಗಡೆ ನಿಂತಿದೆ. ನಿಮಗೆ ಈ ಥರ ಟ್ರಾಫಿಕ್ ಮೋಡ್ ನಿಮಗೆ ಕೂಡ ಹಾಕ್ಕೊಳ್ಬೋದು. ಮತ್ತು ಇಲ್ಲಿ ನಿಮಗೆ ಇಲ್ಲಿ ಆಟೋ ಟ್ಯಾಕ್ಸಿ ಕೂಡ ಒಂದು ಟಾಟಾ AC ಕೂಡ ನಿಂತಿದೆ, ಬೆಂಗಳೂರು ರಾಜ ಅಂತ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ನಿಮಗೆ ಈಶಾನ ಕರ್ನಾಟಕ ಸಾರಿಗೆ ಒಂದು ಕೂಡ ಬಸ್ ಕಂಡು ಬರ್ತದೆ, ನೋಡ್ತಾ ಇರ್ಬೋದು. ಮತ್ತು ಈ ಥರ ನಿಮಗೆ ಟ್ರಾಫಿಕ್ ಮೋಡ್ ನಿಮ್ಮ ಮೊಬೈಲ್ನಲ್ಲೂ ಕೂಡ ಬರ್ತದೆ. ಫುಲ್ ಮಳೆ ಹೊಂಟಿದೆ, ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ಗ್ರಾಮಾಂತರ ಸಾರಿಗೆ ಅನ್ಬೋದು ಅಥವಾ ಇದು ಕರ್ನಾಟಕ ಸಾರಿಗೆ ಇದೆ ಫ್ರೆಂಡ್ಸ್. ಇದು ಈ ಥರ ನಿಮಗೆ 4 KSRTC ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಈ ಥರ ಟೆಂಪೋ ಕೂಡ ಕಂಡು ಬರ್ತದೆ. ಮತ್ತು ಇಲ್ಲಿ ಫೈರ್ ಇದನ್ನು ಕೂಡ ಕಂಡು ಬರ್ತದೆ. ಮತ್ತು ಇಲ್ಲಿ ನಿಮಗೆ ಬೈಕ್ನು ಕೂಡ ಈ ಥರ ಕಂಡು ಬರ್ತದೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಾರ್ನು ಕೂಡ ಇದೆ. ಮತ್ತು ಇಲ್ಲಿ ನಿಮಗೆ ಸ್ಕೂಲ್ ವ್ಯಾನ್ನು ಕೂಡ ಇಲ್ಲಿ ಕಂಡು ಬರ್ತದೆ, ನೋಡ್ತಾ ಇರ್ಬೋದು. ಮತ್ತು ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ರೀತಿಯ ನಿಮಗೆ ಟ್ರಾಫಿಕ್ ನಮ್ಮ ಕರ್ನಾಟಕದಲ್ಲಿ ಈ ಮೂಡ್ನಲ್ಲಿ ಟ್ರಾಫಿಕ್ನಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಟ್ಯಾಕ್ಸಿ ಕೂಡ ಆದಷ್ಟು ಇದ್ದಾವೆ, ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ಎನೋವಾ ಒಂದು ಕೂಡ ಕಾರು ಕಂಡು ಬರ್ತದೆ, ನೋಡ್ತಾ ಇರ್ಬೋದು. ಎನೋವಾ ಕಾರ್ನು ಕೂಡ ಇಲ್ಲಿ ನಿಮಗೆ ಮುಂದೆ ಹಿಂದ್ಗಡೆ ಇದೆ, ನೋಡ್ತಾ ಇರ್ಬೋದು. ಸಖತ್ತಾಗಿದೆ ಫ್ರೆಂಡ್ಸ್ ಈ ಟ್ರಾಫಿಕ್ ಮೋಡನ್ನು ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ ಎನೋವಾ, ಅದೇ ನೋಡ್ತಾ ಇರ್ಬೋದು. ಈ ಥರ ನಿಮಗೆ ಕೂಡ ಟ್ರಾಫಿಕ್ ಮೋಡ್ ಚೇಂಜಸ್ ಆಗಿದೆ ಫ್ರೆಂಡ್ಸ್. ಈಗ ನೀವು ಕೂಡ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಿಮಗೂ ಕೂಡ ಇವಾಗ ರೀಸೆಂಟ್ನಲ್ಲಿ ಅಪ್ಡೇಟ್ ಆದ ನಂತರ V4.1.2 ಅಪ್ಡೇಟ್ ಆದ ನಂತರ ಕರ್ನಾಟಕ ಟ್ರಾಫಿಕ್ ಮೋಡ್ ಹಾಕೋಬೇಕಂದ್ರೆ ನೀವು ನಿಮ್ಮ ಮೊಬೈಲ್ನಲ್ಲಿರುವಂಥ ಗೇಮನ್ನು ಡಿಲೀಟ್ ಮಾಡಿಬಿಡಬೇಕು ಫ್ರೆಂಡ್ಸ್. ಯಾವುದೇ ಇರಲಿ ಡಿಲೀಟ್ ಮಾಡಬೇಕಾಗುತ್ತೆ. ಅನ್ಇನ್ಸ್ಟಾಲ್ ಅಂತ ಹೊಡಿ ಫ್ರೆಂಡ್ಸ್. ಇಲ್ಲಿ ಡಿಲೀಟ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿದಾಗ ನಿಮಗೆ KBS ಕನ್ನೂರ್ ಅಫಿಷಿಯಲ್ ಅವರ ಚಾನಲ್ ಲಿಂಕ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಈ ಲಿಂಕಿಗೆ ಬರ್ತೀರ. ಅಲ್ಲಿ ನೀವು ನಿಮ್ಮ ಹತ್ರ ಡಾಟಾ ಇರಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಡೌನ್ಲೋಡ್ ಮಾಡಬೇಕಾಗುತ್ತಲ್ಲ, ಮಿನಿಮಮ್ ಇಲ್ಲಿ ಒಂದು 500 ಡಾಟಾ ಬೇಕಾಗುತ್ತೆ. ನೀವು ಮಾತ್ರ ಡಾಟಾ ಇರಬೇಕಾಗುತ್ತೆ. ಇಲ್ಲಿ ನೀವು ಇದರ ಡೌನ್ಲೋಡ್ ಮಾಡಬೇಕಪ್ಪ ಅಂದರೆ ಇವರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ. ಮೋರ್ ಅಂತ ಇದೆಯಲ್ಲ, ಮೋರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ನಿಮಗೆ ಈ ಥರ ಕಾಣಿಸ್ತಿದಿಲ್ಲ, ಬಸ್ಸೀಡ್ V4.1.2 APK ಲಿಂಕ್ ಮತ್ತು ಕರ್ನಾಟಕ ಟ್ರಾಫಿಕ್ ಮೋಡ್ ಬೇಟಾ ಲಿಂಕ್ ಅಂತ ನಿಮಗೆ 2 ಕೊಟ್ಟಿದ್ದಾರಲ್ಲ. ನೀವು ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅದಾದ ನಂತರ 2ನೇ ಆಪ್ಷನ್ ಮೇಲೆ ಡೌನ್ಲೋಡ್ ಮಾಡೋಣ. ಮೊದಲನೇ APK ಡೌನ್ಲೋಡ್ ಮಾಡೋಣ, ಅದಾದ ನಂತರ ಡೌನ್ಲೋಡ್ ಮಾಡೋಣ OBB. ಇವಾಗ ಇದರ ಮೇಲೆ ಕ್ಲಿಕ್ ಮಾಡಿ ಮೊದಲನೇ ಆಪ್ಷನ್ ಮೇಲೆ APK ಡೌನ್ಲೋಡ್ ಮಾಡ್ಕೊಳ್ಳಿ ಮೊದಲು. ಅದಾದ ನಂತರ ಟ್ರಾಫಿಕ್ ಮೋಡ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇದು ಕಾಣಿಸ್ತಾ ಇದೆಯಲ್ಲ, ಎಷ್ಟು MB ಇದೆ ಅಂತ 328 APK ಅದೆಲ್ಲ. ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಹಾಕೊಳ್ಳಿ. ಯಾವುದೇ ನಿಮಗೆ ಪಾಸ್ವರ್ಡ್ ಇಕ್ಕಿಲ್ಲ. ಇಲ್ಲಿ ವೆಯ್ಟ್ ಮಾಡಬೇಕು 6 ಸೆಕೆಂಡ್. 4 3 2 1 ಅಂತ ಇಲ್ಲಿ ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ವೆಯ್ಟ್ ಮಾಡಬೇಕು. ನಿಮಗೂ ಕೂಡ ಈ ಕರ್ನಾಟಕ ಟ್ರಾಫಿಕ್ ಮೋಡ್ ಇವಾಗ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿಂದ ಇಲ್ಲಿ ನೋಡ್ತಾ ಇರ್ಬೋದು ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಡೌನ್ಲೋಡ್ ಆಗುತ್ತೆ, ನೋಡ್ತಾ ಇರ್ಬೋದು. ವೆಯ್ಟ್ ಮಾಡಬೇಕು, ನೆಟ್ವರ್ಕ್ ಫಾಸ್ಟ್ ಇರಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಅಂತ ಹಾಕೊಳ್ಳಿ. ವೆಯ್ಟ್ ಮಾಡಿ, ಇಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ವೆಯ್ಟ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು 328 MBಯಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದು ಡೌನ್ಲೋಡ್ ಆಗೋಣ. ಡೌನ್ಲೋಡ್ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, APK ಡೌನ್ಲೋಡ್ ಆಗುತ್ತೆ. ಇವಾಗ 344 MBಯಲ್ಲಿ ಡೌನ್ಲೋಡ್ ಆಗಿದೆ. ಮತ್ತು ಇವಾಗ ನೀವು OBB ಡೌನ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಅವರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಬನ್ನಿ ಅವರ ಚಾನಲಲ್ಲಿ. ಇಲ್ಲಿ ಇವಾಗ ಮೊದಲನೇ ಆಪ್ಷನ್ನಲ್ಲಿ ಕ್ಲಿಕ್ ಡೌನ್ಲೋಡ್ ಮಾಡಿದರೆ ಇವಾಗ ಕರ್ನಾಟಕ ಟ್ರಾಫಿಕ್ ಮೋಡ್ ಬೇಟಾ ಲಿಂಕ್ ಇದೆಲ್ಲ, ಶೇರ್ ಮಾಡಿಸೋ ಮೂಲಕ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಅದೇ ಥರ ಶೇರ್ ಮಾಡಿಸೋ ಮೂಲಕ ಇರುತ್ತೆ. ನಿಮ್ಮ ಹತ್ರ
ಡಾಟಾ ಇರಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು 134 MB ಇದೆ. ಇದನ್ನು ಕೂಡ ಅದೇ ಥರ ಡೌನ್ಲೋಡ್ ಲಿಂಕ್ ಇಲ್ಲಿ ವೇಟ್ ಮಾಡಬೇಕು. ಇವಾಗ ನೋಡ್ತಾ ಇದ್ದಾರಲ್ಲ 5 ವೇಟ್ ಮಾಡಿ ಅಂತ ಹೇಳ್ತಾ ಇದೆ. 2 1 ಇಲ್ಲಿ ಡೌನ್ಲೋಡ್ ಲಿಂಕ್ ಈ ಸೈಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಡೌನ್ಲೋಡ್ ಆಗ್ತಾಯಿದೆ ನೋಡ್ತಾ ಇರ್ಬೋದು. ನಿಮಗೆ ಇದನ್ನು ಕೂಡ ಡೌನ್ಲೋಡ್ ಆಗ್ತಾಯಿದೆ ನೋಡ್ತಾ ಇರ್ಬೋದು. ಇವಾಗ ನೀವು ಎರಡು ಕೂಡ ಡೌನ್ಲೋಡ್ ಆದ ನಂತರ ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ZHR ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಇದ್ದರೂ ಒಳ್ಳೆಯದು, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಪ್ಲೇಸ್ಟೋರಿನಲ್ಲಿ ಹೋಗ್ತೀರಾ ZHR ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದೇ ಅಪ್ಲಿಕೇಶನ್ ಇವಾಗ ನಿಮಗೆ ಓಪನ್ ಮಾಡ್ತೀನಿ ನೋಡ್ತಾ ಇರ್ಬೋದು. ಇವು ವೇಟ್ ಮಾಡಿ. ಡೌನ್ಲೋಡ್ ಆದ ನಂತರ ಅದೇ ಅಪ್ಲಿಕೇಶನ್ ಓಪನ್ ಮಾಡಿ ನಿಮಗೆ ಇಲ್ಲಿ ಹಾಕ್ಕೊಡ್ತೀನಿ, ತೋರಿಸ್ಬಿಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಇವಾಗ ಇನ್ನೂ 2 ಸೆಕೆಂಡಲ್ಲಿ ಆಗುತ್ತೆ. ಇಲ್ಲಿ ಫೈನಲಿ ಆಗಿ ನಿಮಗೆ ಡೌನ್ಲೋಡ್ ಆದವು. ಇವಾಗ ನೀವು ZHR ಅಪ್ಲಿಕೇಶನನ್ನು ಓಪನ್ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಅಪ್ಲಿಕೇಶನ್ ZHR ಅಂತ, ಇದು ನಿಮಗೆ ಸಿಗುತ್ತೆ. ಇದನ್ನು ಕೂಡ ಇದನ್ನ ಮೇಲೆ ಓಪನ್ ಮಾಡಿ. ಓಪನ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಈಗ ನಾವು ಡೌನ್ಲೋಡ್ ಮಾಡಿದ್ದೀವಲ್ಲ, ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಏನು ಮಾಡಬೇಡಿ, ಸರ್ಚ್ ಬಾಕ್ಸ್ ಮೇಲೆ ಒಂದು ಬಾಕ್ಸ್ ಇದೆಯಲ್ಲ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೇಟ್ ಅಂತ ಹಾಕೊಳ್ಳಿ. ಯಾಕಂದರೆ ನಮ್ಮ ಹತ್ರ ಜಾಸ್ತಿ ಫೋಲ್ಡರ್ಸ್ ಇದ್ದಾವೆ. ಇಲ್ಲಿ ಫೋಲ್ಡರ್ಸ್ ಜಾಸ್ತಿ ಇದ್ದರ ಸಲುವಾಗಿ ಈ ಥರ ಮಾಡ್ತಾಯಿದ್ದೀನಿ. ನೀವು ಮೊದಲು ಬಸ್ಸೀಡ್ V4.12 ಅದರ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾಕ್ಟಿಂಗ್ ಆಗ್ತಾಯಿದೆ. ಇಲ್ಲಿ ವೇಟ್ ಮಾಡಿ. ಇದನ್ನು ವೇಟ್ ಮಾಡಬೇಕಾಗುತ್ತೆ. ಈ APK ಇದು ಅಂದರೆ ಗೇಮ್ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಇದು ಎಕ್ಸ್ಟ್ರಾಕ್ಟಿಂಗ್ ಹೀಗೆ ಮಾಡ್ಕೊಳ್ಳಿ. ಇಲ್ಲಿ ವೇಟ್ ಮಾಡಿ, ಆಗ್ತಾಯಿದೆ. ಸೇಮ್ ಇದೇ ಥರ ಮಾಡಿ ಫ್ರೆಂಡ್ಸ್. ಏನು ಕೂಡ ನೀವು ಬೇರೆ ಥರ ಮಾಡಬೇಡಿ. ವೀಡಿಯೋ ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ. ಇವಾಗ ಅದು ಡೌನ್ಲೋಡ್ ಆಗುತ್ತೆ. ಇವಾಗ ಟ್ರಾಫಿಕ್ ಮಾಡಿ ಕರ್ನಾಟಕ ಟ್ರಾಫಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಕೂಡ ಇದೇ ಥರ ಸೇಮ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಇದನ್ನು ಕೂಡ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗ್ತಾಯಿದೆ. ಇಲ್ಲೂ ಕೂಡ ವೇಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ಡಿಫಿಕಲ್ಟಿ ಆಗಿರುತ್ತೆ ಟ್ರಾಫಿಕ್ ಮೋಡ್ಗಳು. ನೋಡ್ತಾ ಇರ್ಬೋದು ಈ ಥರ ನಿಮಗೆ ಮೇಲ್ಗಡೆ ಬನ್ನಿ ಒಂದು ಫೋಲ್ಡರ್ ಥರ ಕ್ರಿಯೇಟ್ ಆಗುತ್ತೆ. ನೋಡ್ತಾ ಇರ್ಬೋದು ಈ ಥರ ನಿಮಗೆ ಕಾಣಿಸ್ತಿದ್ದಲ್ಲ ಫೋಲ್ಡರ್. ನೋಡ್ತಾ ಇರ್ಬೋದು ಎಲ್ಲಿದೆ ಅಂತ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು ಬಸ್ಸೀಡ್ V4.2 ಅಂತ APK ಅದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ 15 ದಿವಸಕ್ಕೊಮ್ಮೆ ಒಂದು ಅಪ್ಡೇಟ್ ಬರ್ತಾಯಿದೆ, ಅದಕ್ಕೆ ಕನ್ಫ್ಯೂಸ್ ಆಗ್ತಾಯಿದೆ ಎಲ್ಲರಿಗೂ ಕೂಡ. ಇಲ್ಲಿ ಇನ್ಸ್ಟಾಲ್ ಅಂತ ಹಾಕ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಇನ್ಸ್ಟಾಲ್ ಆಗುತ್ತೆ, ವೇಟ್ ಮಾಡಿ. ಸೊ ಇನ್ನೊಂದು ಸಲ ಮಾಡ್ಕೊಳ್ಳಿ. ಇಲ್ಲಿ ಇನ್ಸ್ಟಾಲ್ ಆಗ್ತಾಯಿದೆ, ನೀವು ವೇಟ್ ಮಾಡಿ ಅಲ್ಲಿಯವರೆಗೂ. ಸೊ ಫ್ರೆಂಡ್ಸ್ ಇಲ್ಲಿ ಇನ್ಸ್ಟಾಲಿಂಗ್ ಆಗ್ತಾಯಿದೆ, ವೇಟ್ ಮಾಡಿ. ಮತ್ತು ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯಾವುದೇ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂದರೆ ನೀವು ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವುದೇ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಇಲ್ಲಿ ವೇಟ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ನಿಮಗೆ ಈ ಥರ ಬರುತ್ತೆ. ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಅದು ಓಪನ್ ಆಗುತ್ತಲ್ಲ, ಇಲ್ಲಿ ನೀವು ಡನ್ ಅಂತ ಹೊಡಿಬಾರ್ದು, ಓಪನ್ ಮಾಡ್ಕೊಳ್ಳಿ. ಯಾಕಂದರೆ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾವು ಓಪನ್ ಮಾಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ಥರ ಬರುತ್ತೆ. ಇದರಲ್ಲಿ ನಿಮಗೆ OBB ಇಲ್ಲ, ನೀವು OBB ಕೂಡ ಡೌನ್ಲೋಡ್ ಮಾಡಬೇಕಾಗುತ್ತೆ. ಇದನ್ನು ಓಪನ್ ಮಾಡಿ ಒಂದು ಸಲ ಅಲೋ ಎಲ್ಲ ಕೊಡಬೇಕಾಗುತ್ತೆ. ಇಲ್ಲಿ ವೇಟ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ವೈಟ್ ಬರ್ತಾಯಿದಲ್ಲ, ಇದರಲ್ಲಿ ನಿಮಗೆ ಟ್ರಾಫಿಕ್ ಅದು OBB ಇಲ್ಲ ಫ್ರೆಂಡ್ಸ್, ಅದಕ್ಕೆ ಈ ಥರ ನಿಮಗೆ ಬರ್ತಾಯಿದೆ. ಇಲ್ಲಿ ವೇಟ್ ಮಾಡಬೇಕು. ಈ ಥರ ನಿಮಗೆ ಬಂದಾಗ ಮತ್ತೆ ಇದು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಫುಲ್ ತೆಗೆದಾಕಿ ಫ್ರೆಂಡ್ಸ್ ಇದು ಬ್ಯಾಕ್ ಸೈಡಿಂದ. ಇವಾಗ ನೀವು ಮತ್ತೆ ಅಪ್ಲಿಕೇಶನ್ ZHR ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನೀವು ಬ್ಯಾಕ್ ಬನ್ನಿ. ಇದು ಮತ್ತೆ ನಿಮಗೆ ಕರ್ನಾಟಕ ಟ್ರಾಫಿಕ್ ಬೇಟಾ ಬಸ್ಸೀಡ್ ಅಂತ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ OBB ಮೇಲೆ ಒತ್ತಿ ಹಿಡಿದು ಇಲ್ಲಿ ಕಟ್ ಅಂತ ಆಪ್ಷನ್ ಇದೆಯಲ್ಲ, ಆ ಕಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕರ್ನಾಟಕ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿ ಡಿವೈಸ್ ಸ್ಟೋರೇಜ್ ಇದೆಯಲ್ಲ, ಮತ್ತು ಇಲ್ಲಿ ನಿಮಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ ಅಂತ ಇರುತ್ತೆ, ಒಂದು ಆ್ಯಂಡ್ರಾಯ್ಡ್ ನೋಡ್ತಾ ಇರ್ಬೋದು. ಆ್ಯಂಡ್ರಾಯ್ಡ್ ಅಂತ ನಿಮಗೆ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ OBB ಇದೆಯಲ್ಲ, ಇಲ್ಲಿ ನಿಮಗೆ ಕಮ್ ಮೆಲ್ಯೂನ್ ಬಸ್ ಸಿಮ್ಯುಲೇಟರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸಾಮ್ ಪ್ಯಾಡ್ ಥರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ OBB ಇಲ್ಲಿ ಸೇವ್ ಆಗ್ತಾಯಿದೆ. ಇಲ್ಲಿ ಫೈನಲಿಯಾಗಿ ನಿಮಗೆ OBB ಸೇವ್ ಆಗಿದೆ. ಇವಾಗ ನೀವು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾವನ್ನು ಓಪನ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಮಾಲಿಯೋ ಅಂತ ಬಂದುಬಿಡ್ತು. ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಫೈನಲಿ ಆಗಿ ಲಾಗಿನ್ ಆಗ್ತಾಯಿದೆ. ಲೋಡ್ ಪ್ಲೇಯರ್ ಡಾಟಾ ಅಂತ ಎಲ್ಲ ಹೇಳ್ತಾ ಇದೆಲ್ಲ ನೋಡ್ತಾ ಇರ್ಬೋದು. ಫೈನಲಿ ಆಗಿ ನಿಮಗೆ ಟ್ರಾಫಿಕ್ ಮೋಡನ್ನು ಬಂತು. ಇವಾಗ ನೋಡ್ತಾ ಇರ್ಬೋದು. ಇಲ್ಲಿ ಇವು ಸ್ವಲ್ಪ ಹುಷಾರಾಗಿ ಮಾಡಬೇಕಾಗುತ್ತೆ. ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಫೋಲ್ಡರ್ ಒಂದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ರೀಸೆಂಟ್ನಲ್ಲಿ ಮಾಡಬಾರ್ದು. ಬಸ್ ಸೀಡ್ ಅಂತ ನೀವು ಓಕೆ ನೋಡ್ಕೊಳ್ಳಿ. ಬಸ್ ಸೀಡ್ ಅಂತ ಕರೆಕ್ಟ್ ಇದೆಯಲ್ಲ ಅಂತ ನೋಡ್ಕೊಳ್ಳಿ. ಯೂಸ್ ದಿಸ್ ಫೋಲ್ಡರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಲೋ ಅಂತ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ಫೈನಲಿಯಾಗಿ ನಿಮಗೆ ಟ್ರಾಫಿಕ್ ಮೋಡ್ ಇಲ್ಲಿ ಕಂಡು ಬರ್ತಾಯಿದೆ. ಫುಲ್ ಗ್ಯಾರೇಜ್ ಎಲ್ಲ ಚೇಂಜಸ್ ಆಗಿದೆ. ನಿಮಗೆ ನೋಡ್ತಾ ಇರ್ಬೋದು ಫುಲ್ ಜಾತ್ರೆ ಥರ ಆಗಿದೆ. ಫುಲ್ ನಿಮಗೆ ಈ ಥರ ಸ್ವಲ್ಪ ಸ್ಟಕ್ ಆಗುತ್ತೆ ನೋಡ್ತಾ ಇರ್ಬೋದು. ಇವಾಗ ನಿಮಗೆ ಫೈನಲಿಯಾಗಿ ನಿಮಗೆ ಈ ಟ್ರಾಫಿಕ್ ಮೋಡ್ ತಿಳಿಸ್ಕೊಟ್ಟಿನಿ ಫ್ರೆಂಡ್ಸ್. ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಮೊದಲೇ ರಿವ್ಯೂ ಮಾಡಿದ್ದೀನಿ ಟ್ರಾಫಿಕ್ ಮೋಡ್ ಅಂತ ನೀವು ನೋಡ್ತಾ ಇರ್ಬೋದು. ಇವಾಗ ನೀವು ಕಂಪ್ಲೀಟಾಗಿ ಡೌನ್ಲೋಡ್ ಮಾಡಿದ್ದೀರಾ. ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಗೆಳೆಯರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.